ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಜವಳಕೆರೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲಿಯೇ ಘೋಷಣೆಯಾಗಲಿದೆ ಎಂದು ಶಾಸಕ ಬಾದರ್ಲಿ ಹಂಪನಗೌಡ ಹೇಳಿದರು. ಅವರು ತಾಲೂಕಿನ ಜವಳಕೆರೆ ಗ್ರಾಮದಲ್ಲಿ 4,57,00,000 ರೂಪಾಯಿ ವೆಚ್ಚದ ಜೆಜೆಎಂ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡಿದರು. ಜವಳಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 14,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದು ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೇರಿಸುವ ಬಗ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದ್ದು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶೀಘ್ರವೇ ಜವಳಕೆರೆ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದರು. ಜವಳಕೆರೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದ್ದು ಶೀಘ್ರವೇ ಘೋಷಣೆ ಮಾಡಲಾಗುವುದು. ಜೊತೆಗೆ ಜವಳಕೆರೆ ಗ್ರಾಮಕ್ಕೆ ಬೇಕಾದ ಎಲ್ಲ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದರು. ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಅನುಷ್ಠಾನಗೊಂಡರೆ 830 ಮನೆಗಳಿಗೆ ನೀರು ಸಿಗಲಿದ್ದು ಗ್ರಾಮಸ್ಥರು ಕಾಮಗಾರಿಗೆ ಸಹಕಾರ ನೀಡಿ ಕಾಮಗಾರಿಯನ್ನು ಗುಣಮಟ್ಟದಿಂದ ಮಾಡಿಸಿಕೊಳ್ಳುವ ಮೂಲಕ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್, ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್, ಜಿಲ್ಲಾ ಪಂಚಾಯತ್ ಉಪವಿಭಾಗದ ಎಡಬ್ಲ್ಯೂ ಶಿವಪ್ಪ ಹೈವಳೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚನ್ನಬಸವ, ಮುಖಂಡ ಅಬ್ದುಲ್ ಹುಸೇನ್ ಸಾವ್ಕಾರ್ ಸೇರಿದಂತೆ ಅನೇಕರಿದ್ದರು. ₹4,57,00,000 ಅಂದಾಜಿನ ಶುದ್ಧವಾದ ಕುಡಿಯುವ ನೀರಿನ ಯೋಜನೆಯ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಈ ಯೋಜನೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಯೋಜನೆಯನ್ನು ರೂಪಿಸಿ ರಾಜ್ಯದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ 4 ಜಿಲ್ಲೆಗಳಲ್ಲಿ ಕೈ ಎತ್ತಿಕೊಂಡ್ರು. ಅದರಲ್ಲಿ ರಾಯಚೂರು ಜಿಲ್ಲೆ ಒಂದು. ಒಟ್ಟು 3 ಹಂತಗಳಲ್ಲಿ ಈ ಯೋಜನೆ, ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. 3ನೇ ಹಂತದಲ್ಲಿ ಕೆಲವು ಗ್ರಾಮಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಮಾಡಿ ಮುಗಿಯುವಂಥ ಹಂತದಲ್ಲಿದ್ದಾವೆ. 3 ಮತ್ತು 2, 1 ಮತ್ತು 2, 3ನೇ ಹಂತ ಈ ಅವಧಿಯಲ್ಲಿ ಅವಕ್ಕೆಲ್ಲ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿಸಿ ಟೆಂಡರ್ ಕರೆದು ಅದಕ್ಕೆ ಬೇಕಾಗ್ತಕ್ಕಂಥ ಅನುದಾನವನ್ನು ನಿಗದಿಪಡಿಸಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ಕೆಲಸಗಳನ್ನು ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ನಿಮ್ಮ ಗ್ರಾಮ ಒಂದು. ಜವಳಗೆರೆ ಗ್ರಾಮ ಬಹಳ ದೊಡ್ಡ ಗ್ರಾಮ ನಮ್ಮ ಸಿಂಧನೂರು ಪಟ್ಟಣದ ತಾಲೂಕದಲ್ಲಿ. ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಘೋಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ. ಜವಳಗೆರೆ ಗ್ರಾಮ ಭಾಳ ದೊಡ್ಡದಿದೆ. ಗ್ರಾಮ ಪಂಚಾಯಿತಿಯಿಂದ ಅದನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಾಡಬೇಕು. ಸುಮಾರು 10,000 ಮೇಲೆ ಜನಸಂಖ್ಯೆ ಇರತಕ್ಕಂಥ ಗ್ರಾಮ. ಅಕ್ಕಪಕ್ಕದ ಸೇರಿಸಿದ 14,000 ಜನ ಒಟ್ಟು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಅದನ್ನು ಅರಿತುಕೊಂಡು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಾಗ ರಾಜ್ಯ ಸರ್ಕಾರ ಇಲ್ಲ ಎಲ್ಲವೂ ಮಾಡಬೇಕಾಗುತ್ತೆ, ಬಹಳಷ್ಟು ಒಂದೇ ಮಾಡೋಕ್ಕಾಗೋದಿಲ್ಲ ಎಂಬ ಒಂದು ವಿಚಾರ ವ್ಯಕ್ತಪಡಿಸಿದಾಗ ಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು, ಇಲ್ಲವಾದರೆ ರೈತರೊಂದಿಗೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ಜಿದ್ಗಿ ಗುಡುಗಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜೋಳ ಕಟಾವಾಗಿ ತಿಂಗಳುಗಳು ಗತಿಸಿದರೂ ರಾಜ್ಯ ಸರ್ಕಾರ ಮಾತ್ರ ಇಲ್ಲಿಯವರೆಗೆ ಜೋಳ ಖರೀದಿ ಕೇಂದ್ರ ಆರಂಭಿಸಲು ಕ್ರಮ ಕೈಗೊಂಡಿಲ್ಲ. ಮುಂಗಾರು ಬೆಳೆಗೆ ನೋಂದಣಿ ನಡೆಸಿದ್ದು ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ರೈತರ ಬೆಳೆಗಳನ್ನು ಖರೀದಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ನೋಂದಣಿ ಆರಂಭಿಸಿಲ್ಲ. ಇನ್ನು 3-4 ದಿನಗಳಲ್ಲಿ ನೋಂದಣಿ ಹಾಗೂ ಖರೀದಿ ಕೇಂದ್ರ ಆರಂಭಿಸದಿದ್ದರೆ ಜಿಲ್ಲೆಯ ಎಲ್ಲ ರೈತರು
ರೈತರೊಂದಿಗೆ ಬೀದಿಗಿಳಿದು ರಸ್ತೆ ತಡೆ ಚಳವಳಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತರು ಸಹ ತಾವು ಬೆಳೆದ ಬೆಳೆಯನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಾರದು. ಅವಸರದ ನಿರ್ಧಾರಕ್ಕೆ ಮುಂದಾಗಿ ನಷ್ಟಕ್ಕೆ ತುತ್ತಾಗಬಾರದು. ಇನ್ನು 3-4 ದಿನಗಳಲ್ಲಿ ಖರೀದಿ ಕೇಂದ್ರ ಆರಂಭಿಸದಿದ್ದರೆ ರೈತ ಸಂಘದಿಂದ ಕರೆ ನೀಡುವ ಹೋರಾಟಕ್ಕೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ್, ಮುಖಂಡರಾದ ಯೂಸುಫ್ ಸಾಬ್ ಕುನ್ನಟಗಿ, ಅಣ್ಣಪ್ಪ ಜಳಿಹಾಳ್, ಮಲ್ಲಿಕಾರ್ಜುನ್ ಸಾಹುಕರ್ ಸೇರಿದಂತೆ ಅನೇಕರಿದ್ದರು. 2024-25 ಸಾಲಿನಲ್ಲಿ ಜೋಳ ಖರೀದಿ ಕೇಂದ್ರ ಸಂಪೂರ್ಣವಾಗಿ ನೋಂದಣಿ ಮಾಡೋದಾಗಿ ತೂಕ ಮಾಡಿಕೊಳ್ಳೋದಾಗಿ ಹಿನ್ನಡೆ ಆಗ್ತಾ ಇದೆ. ಇವತ್ತು ಸರ್ಕಾರ 2022-23ಕ್ಕೆ 1 ಎಕರೆಗೆ 10 ಕ್ವಿಂಟಲ್ ಅಂತ ಘೋಷಣೆ ಮಾಡಿತ್ತು. ಇವತ್ತು 2024-25ಕ್ಕೆ ಎಕರೆಗೆ 20 ಕ್ವಿಂಟಲ್ ಅಂತ ಘೋಷಣೆ ಮಾಡಿದೆ. ಆದರೆ ರೈತರಿಗೆ ಮೂಕ್ಕೆ ತುಪ್ಪ ಹಚ್ಚಿದ್ದಾರೆ ಹೊರತು ಇನ್ನೂ ನೋಂದಣಿ ಕಾರ್ಯ ಪ್ರಾರಂಭ ಆಗಿದೆ. ರೈತರ ಕಷ್ಟಗಳು, ರೈತರ ಬಗ್ಗೆ ಕಾಳಜಿ ಇರುವಂಥ ಸರ್ಕಾರಗಳು ಚುನಾವಣೆ ಬಂದಾಗ ನಾವು ರೈತರ ಮಕ್ಕಳು ಅನ್ನೋದನ್ನು ಬಿಟ್ಟರೆ ಈ ರಾಜಕೀಯ ಪಕ್ಷಗಳು ರೈತರಿಗೆ ಏನು ಮಾಡಿಲ್ಲ. ಈ ಜಿಲ್ಲೆಯ ಶಾಸಕರಿಗೆ ವಿನಂತಿ ಕೇಳ್ತಾ ಇದ್ದೀವಿ ನಾವು, ಯಾಕ್ರಿ ನೀವು ಇವತ್ತು ಖರೀದಿ ಕೇಂದ್ರದ ಬಗ್ಗೆ ಶಾಸನ ಸಭೆಯಲ್ಲಿ ಮಾತಾಡಿಲ್ಲ? 7 ಜನ ಶಾಸಕರು. ಕಾರಣ ಏನಾಗಿತ್ತು? ನೋಂದಣಿ ಮಾಡಿದ್ರಿ, ನೋಂದಣಿ ಸಹಿತ ಹಿಂಗಾರು ನೋಂದಣಿ ಆಗ್ತಾ ಇಲ್ಲ. DC ಸಾಬ ಕೇಳಿದ್ರೆ ಹೇಳ್ತಾನೆ, ಇಲ್ಲ ನಾನು ಕಮಿಷನರ್ ಪತ್ರ ಬರೆದಿದ್ದೀನಿ, ಅದು ಬರಬೇಕಾಗಿದೆ. ಮತ್ತೆ ಇವೆಲ್ಲ ತೊಂದರೆಗಳಲ್ಲಿ ಸಿಕ್ಕಾಕಿದ ನಂತರ ಯಾಕೆ ಬೇಕು ಶಾಸಕಾಂಗ? ಯಾಕೆ ಬೇಕು ಇದು ಕಾರ್ಯಾಂಗ? ಇವತ್ತು ಯಾವ ಉದ್ದೇಶಕ್ಕಾಗಿ ನೇಮಕ ಆಗಿದ್ರು ಆ ಕೆಲಸ ಮಾಡದೇ ಇದ್ರೆ ನೀವು ಯಾಕೆ ಬೇಕು? ಅದಕ್ಕಾಗಿ ತಕ್ಷಣದಿಂದ ನಮಗೆ ಇನ್ನೂ 3-4 ದಿನದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಆಗಬೇಕು. 8 ದಿನದೊಳಗಾಗಿ ತೂಕ ಪ್ರಾರಂಭ ಆಗಬೇಕು, ಖರೀದಿ ತೂಕ ಪ್ರಾರಂಭ ಆಗಬೇಕು. ಇರಲಿಲ್ಲ ಅಂತಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಚಳವಳಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೆಲವು ರಸ್ತೆ ತಡೆ ಚಳವಳಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿ, ಅದೇ ಮೊದಲನೇದಾಗಿ ಚಳವಳಿ ನಮ್ಮ ಬೋತ್ನಾಳ ಕ್ಲಾಸಿಗೆ ಘೋಷಣೆ ಮಾಡ್ತೀವಿ. ಇನ್ನೂ 4 ದಿನದೊಳಗಾಗಿ ಈ ಸರ್ಕಾರಗಳು ಈ ಪ್ರಕ್ರಿಯೆಯಲ್ಲಿ ಖರೀದಿ ಕೇಂದ್ರ ಪ್ರಕ್ರಿಯೆಯಲ್ಲಿ ತೊಡಗದೇ ಇದ್ದರೆ ಇನ್ನೂ 4 ದಿನದಲ್ಲಿ ನಾವು ಬೋತ್ನಾಳ ಕ್ಲಾಸ್ನಲ್ಲಿ ರಸ್ತೆ ತಡೆ ಮಾಡ್ತೀವಿ. ಅದೇ ರೀತಿ ಅದಾದ ನಂತರ ಅಡಗಿನ ಮರ ಮಾಡ್ತೀವಿ. ಅದಾದ ನಂತರ ಕುಲುಟಗಿ ಸರ್ಕಲ್ ಮಾಡ್ತೀವಿ, ಸ್ತ್ರೀಪುರಂ ಜಂಕ್ಷನ್ನು ಮಾಡ್ತೀವಿ. ಇದೆಲ್ಲ ಮಾಡಿದು ಸರ್ಕಾರ ಹೋಗ್ಲಿಲ್ಲ ಅಂತಂದ್ರೆ ಸಿನ್ನೂರು ಬಂದ್ ಮಾಡುವಂತ ಪ್ರಕ್ರಿಯೆ. ಈ ತಾಲೂಕಿನಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅವರು ಪೀರಿಯಡ್ನಲ್ಲಿ ಭ್ರಷ್ಟಾಚಾರ ನಡೀತೆ ಅಂತ ಹೇಳಿದ್ರು ಹಿಂದಿನ ಶಾಸಕರ ಪೀರಿಯಡ್ನಲ್ಲಿ. ಇವ್ರು ಗೆದ್ದ ನಂತರ ಏನು ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ, ಅದೇ ನಡೀತಿದೆ ಭ್ರಷ್ಟಾಚಾರ. ಯಾಕೆ ಅವ್ರಿಗೆ ಬೈದಿರೋರು ಈಗ ಭ್ರಷ್ಟಾಚಾರ ಕಡಿಮೆ ಮಾಡಲಿಲ್ಲ? ಇದು ಉತ್ತರ ಕೊಡಬೇಕಾಗುತ್ತೆ ಶಾಸಕಾಂಗ. ಎಲ್ಲ ಇಲಾಖೆಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಭ್ರಷ್ಟಾಚಾರ, ರೆವಿನ್ಯೂ ಇರಬಹುದು, ಬೇರೆ ಬೇರೆ ಇಲಾಖೆಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಇದು ಕಡಿವಾಣ ಆಗದೆ ಇದ್ರೆ ರೈತರು ಕಾನೂನು ಕೈ ತಗೊಳ್ಬಹುದು, ನನ್ನ ಅನುಮಾನ ಇಲ್ಲ.
ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಲಜೀವನ್ ಮಿಷನ್ ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಜೆಜೆಎಂ ಯೋಜನೆಯಡಿ ತಾಲೂಕಿನ ಸೋಮಲಾಪುರ 131.75 ಲಕ್ಷ ರೂಪಾಯಿ, ಗೊಬ್ಬರ್ಕಲ್ 75.50 ಲಕ್ಷ ರೂಪಾಯಿ, ಹುಡ 127 ಲಕ್ಷ ರೂಪಾಯಿ ಹಣ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸಕ್ತ ವರ್ಷ ಮಳೆಯ ಅಭಾವದಿಂದ ಕುಡಿಯುವ ನೀರಿಗೂ ಸಮಸ್ಯೆ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ನೀರು ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಜೆಜೆಎಂ ಯೋಜನೆಯಡಿ ಚಾಲನೆ ನೀಡಲಾಗಿರುವ ಕಾಮಗಾರಿಗಳು ಕಾಲಮಿತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು. ಗ್ರಾಮಸ್ಥರು ಕಾಮಗಾರಿ ಬಗ್ಗೆ ನಿಗಾ ವಹಿಸಬೇಕು. ಕಳಪೆ ಕಂಡು ಬಂದರೆ ಕೂಡಲೇ ತಮ್ಮ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದರು. ಸೋಮಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಮ್ಮ ಹುಸೇನಪ್ಪ, ಉಪಾಧ್ಯಕ್ಷ ಎನ್ ನಾಗೇಶ್ವರರಾವ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್, ಕಾಂಗ್ರೆಸ್ ಮುಖಂಡರಾದ ಅಶೋಕ್ ಉಮಲುಟಿ, ರಾಜುಗೌಡ ಬಾದರ್ಲಿ, ಎನ್ ಅಮರೇಶ್, ಶ್ರೀದೇವಿ ಶ್ರೀನಿವಾಸ್, ಲಿಂಗರಾಜ್, ಶರಣಬಸವ, ಎಡಬ್ಲ್ಯೂ ಶಿವಪ್ಪ ಹೈವಳೆ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಆರ್ ಬಸನಗೌಡ ತುರ್ವಿಹಾಳ್ ಹೇಳಿದರು. ತಾಲೂಕಿನ ತುರ್ವಿಹಾಳ್ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪೋಲಿಯೋ ಹನಿ ಹಾಕುವ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಭಾರತ ಈಗಾಗಲೇ ಪೋಲಿಯೋ ಮುಕ್ತ ರಾಷ್ಟ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಮಾರ್ಚ್ 3ರಿಂದ 5ರವರೆಗೆ ಲಸಿಕಾ ಅಭಿಯಾನ ಕಾರ್ಯಕ್ರಮ ನಡೆಯಲಿದ್ದು 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪಾಲಕರು ಪೋಲಿಯೋ ಹನಿ ಹಾಕಿಸಬೇಕು. ಆರೋಗ್ಯ ಶಿಕ್ಷಣ ಇಲಾಖೆ, ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಗುರಿ ಸಾಧಿಸಲು ಮುಂದಾಗಬೇಕೆಂದರು. ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅಣಗೌಡರ್, ಜಯಲಕ್ಷ್ಮಿ, ಪಟ್ಟಣ ಪಂಚಾಯತ್ ಸದಸ್ಯ ಫಕೀರಪ್ಪ ಬಂಗಿ, ಸ್ಥಳೀಯರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಬೇಸಿಗೆ ಬಿಸಿಲಿನ ದಾಹ ತೀರಿಸುವ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದಿಂದ ನೀರಿನ ಅರವಟ್ಟಿಗೆ ಹಮ್ಮಿಕೊಂಡಿರುವುದು ಅಭಿನಂದನಾರ್ಹ ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ತಿಳಿಸಿದ್ದಾರೆ. ಅವರು ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕಾ ಘಟಕದಿಂದ ಸ್ಥಾಪಿಸಿದ್ದ ನೀರಿನ ಅರವಟ್ಟಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು. ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ನೀರಿನ ಅರವಟ್ಟಿಗೆ ಆರಂಭಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮೇಲ್ಛಾವಣಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ಸ್ಥಾಪಿಸಿ ದಾಹ ನೀಗಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಶಿವನಗೌಡ ಗೊರೇಬಾಳ್, ಸುರೇಶ್ ಗೊಬ್ಬರ್ಕಲ್, ದೌಲ್ ಸಾಬ್ ದೊಡ್ಮನಿ, ಅಂಜಿ, ಹನುಮೇಶ್, ಪವನ್ ಕುಮಾರ್ ನೇಕರ್, ಮಲ್ಲಿಕಾರ್ಜುನ್, ರವಿಕುಮಾರ್, ಪರಶುರಾಮ್ ಸೇರಿದಂತೆ ಅನೇಕರಿದ್ದರು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಅವರು ಎಲ್ಲ ಯುವ ನಾಯಕರಿಂದ ಇವತ್ತಿನ ದಿವಸ ಜನರಿಗೆ ಬೇಸಿಗೆಯ ಭಾವವನ್ನು ತೀರಿಸುವಂಥ ಅರವಟ್ಟಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಸಿನ್ನೂರಿನಲ್ಲಿ 4-6 ಕಡೆ ಅರವಟ್ಟಿಗೆಯನ್ನು ಓಪನ್ ಮಾಡಿ ಮತ್ತು ಅದೇ ರೀತಿ ಕೂಡ ಎಲ್ಲ ನಾನು ಯುವಕರಲ್ಲಿ ಮತ್ತು ಹಳ್ಳಿಗಳಲ್ಲಿರುವಂಥ ಜನರಲ್ಲಿ ಮನವಿ ಮಾಡೋದಷ್ಟೇ, ಅವರವರ ಮನೆಯ ಕಾಂಪೌಂಡ್ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವಂಥ ಕೆಲಸ ಕೂಡ ಮಾಡ್ರಿ ಅಂತೇಳಿ ನಾನು ಮನವಿಪೂರ್ವಕವಾಗಿ ಅವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಈಗ ಚಿಕ್ಕದೊಂದು ವಿರಾಮ. ಪ್ರಭಾಕರ್ ಚಿಣಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ.
ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿನಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ, ಸಮಾಜದ ಬೆಂಬಲವಿದೆ, ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿನಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿನಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿನಿ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ತಾಲೂಕಿನ ಬಳಗಾನೂರಿನ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪ್ರಕೃತಿ ಫೌಂಡೇಶನ್ ಮಸ್ಕಿ ವತಿಯಿಂದ ಮಣ್ಣಿನ ಮಡಿಕೆಗಳಲ್ಲಿ ಕಾಳು ಮತ್ತು ನೀರು ಇರಿಸಿ ಪ್ರಾಣಿಗಳ ದಾಹ ನೀಗಿಸುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವಶಕ್ತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಂತೋಷ್ ಅಂಗಡಿ ಮಾತನಾಡಿ, ಮೂಕ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಮನುಷ್ಯ ತನಗೆ ಬಾಯಾರಿಕೆ ಆದರೆ ನೀರು ಕೇಳಿ ಕುಡಿಯುತ್ತಾನೆ, ಆದರೆ ಮೂಕ ಪ್ರಾಣಿಗಳು ದಾಹ ತೀರಿಸುವ ಕೆಲಸಕ್ಕೆ ಪ್ರಕೃತಿ ಫೌಂಡೇಶನ್ ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಎಂದರು. ಶಾಲೆಯ ಮುಖ್ಯ ಗುರು ಅಮರ್ನಾಥ್ ಹಳ್ಳೂರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಕೃತಿ ಫೌಂಡೇಶನ್ ಮಾಡುತ್ತಿರುವ ನಿಸ್ವಾರ್ಥ ಸೇವೆ ಮುಂದುವರಿಯಲಿ ಎಂದು ಹೇಳಿದರು. ಶಿಕ್ಷಕ ಸೋಮಶೇಖರ್, ಪ್ರಕೃತಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶಿವಮೂರ್ತಿ ಗದ್ಗಿಮಠ, ಉಪಾಧ್ಯಕ್ಷರಾದ ರಿಯಾಜ್ ನಾಯಕ್, ವೀರೇಶ್ ಸುಂಕದ್, ಸದಸ್ಯರಾದ ಮಂಜುನಾಥ್ ಕಡ್ಕಲ್, ಸಂದೀಪ್ ಸಾಹುಕಾರ್, ಪೀರ್ ಅಹಮದ್ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳಿದ್ದರು. ಇವತ್ತು ಮನುಜ ಕುಲಕ್ಕೆ ನೀರು ಎಷ್ಟು ಏನು ಅವಶ್ಯಕತೆ ಇದೆಯೋ ಹಾಗೆ ಈ ಸೃಷ್ಟಿಯಲ್ಲಿ ಮೂಕ ಪಕ್ಷಿ ಪ್ರಾಣಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಅಷ್ಟೇ ಇದೆ. ನಾವೇ ಆಗಲೇ ಹೇಳಿದ ಹಾಗೆ ನಮಗೆ ಭಗವಂತ ಮಾತನಾಡುವ ಧ್ವನಿಯನ್ನು ಕೊಟ್ಟಿದ್ದಾನೆ. ನಮಗೆ ದಾಹ ಆದಾಗ, ನಮಗೆ ಬೇಕಾದಾಗ ನಾವು ನೀರನ್ನು ಕೇಳಿ ಪಡೆಯುತ್ತೇವೆ. ಹಾಗೂ ಎಲ್ಲಾದರೂ ದುಡ್ಡು ಕೊಟ್ಟು ನಾವು ನೀರು ಏನೋ ಖರೀದಿ ಮಾಡಿ ಮತ್ತೆ ನೀರು ಕುಡಿತೀವಿ. ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಆ ಮಾತಾಡಲು ನೀರು ಕೇಳೋ ಧ್ವನಿ, ಅದು ಏನು ಧ್ವನಿ ಕೊಟ್ಟಿದ್ದರೂ ಕೂಡ ಮಾತು ಆ ದೇವರು ಕೊಟ್ಟಿಲ್ಲ. ಆ ಧ್ವನಿ ಪ್ರಾಣಿ ಪಕ್ಷಿಗಳ ಇವತ್ತು ಆ ಧ್ವನಿಯಾಗಿ, ಆ ಮಾತಾಗಿ ಇವತ್ತು ಎಲ್ಲಾ ಪ್ರೌಢ ಶಿಕ್ಷಣದ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಆ ಪ್ರಾಣಿ ಪಕ್ಷಿಗಳು ಇವತ್ತು ಧ್ವನಿಯಾಗಿದ್ದಾರೆ ಅಂತ ಹೇಳಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದ. ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀವು ನೀರಿನ ಇವತ್ತು ಅರವಟಿಕೆಗಳು ಮಾಡ್ತಾ ಇದ್ದೀರಾ. ಇವತ್ತು ಅದು ತುಂಬಾ, ಯಾಕೆಂದ್ರೆ ಇವತ್ತು ಇವತ್ತು ನೋಡಿ ಈ ಶಾಲೆಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತದ. ಯಾಕೆಂದ್ರೆ ಇವತ್ತು ನೀವು ಶಾಲೆ ನೋಡಬಹುದು, ಈ ಶಾಲೆ ತುಂಬಾ ಕೇವಲ ಎಲ್ಲ ನೋಡಿದ್ರು ಹಸಿರೀಕರಣ, ಇವತ್ತು ದಟ್ಟವಾಗಿ ಬೆಳೆದ ಗಿಡ ಮರಗಳಾಗಿದೆ. ಈ ಗಿಡ ಮರಗಳನ್ನು ನೋಡಿದ್ರೆ ಈ ಶಾಲೆ ಬಸವೇಶ್ವರ ಪ್ರೌಢ ಶಾಲೆಯ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಪ್ರಕೃತಿ ಮೇಲೆ ಎಷ್ಟೊಂದು ಅದೊಂದು ಪ್ರೀತಿ ಕಾಳಜಿ ಇದೆ ಅಂತ ಅದನ್ನು ತೋರಿಸಿಕೊಡ್ತಾ ಇದೆ. ನಿಜವಾಗ್ಲೂ ಇವತ್ತೇನು ಈ ಕಾರ್ಯಕ್ರಮ ಇವತ್ತು ನೀವು ಹಮ್ಮಿಕೊಂಡಿದ್ದೀರಾ, ಈ ಕಾರ್ಯಕ್ರಮ ಕೂಡ ಇದು ಶ್ಲಾಘನೀಯ ಕೂಡ. ಹಾಗೂ ಇನ್ನೊಬ್ಬರ ಎಲ್ಲಾ ಪ್ರಕೃತಿಗೂ ಕೂಡ ನಾವೇನಾದ್ರೂ ಮಾಡಬೇಕು ಅನ್ನೋ ಕೂಡ ಎಲ್ರಿಗೂ ಒಂದು ಸ್ಫೂರ್ತಿದಾಯಕವಾಗಿದೆ. ಮತ್ತೊಮ್ಮೆ ಈಗ ಎಲ್ಲಾ ಪ್ರಾಣಿ ನಾನು ನನ್ನ ಸಹೋದ್ಯೋಗಿಗಳು ಹೇಳ್ತೀನಿ, ನಮ್ಮ ಯಾರೇ ಸ್ನೇಹಿತರಾಗಿರ್ಬೋದು, ಸಮಾಜದಲ್ಲಿ ಯಾರೇ ಇರಬಹುದು, ನೀವು ಕೇವಲ ನಮ್ಮ ಏನು ನಾವು ಚೆನ್ನಾಗಿರಬೇಕು, ನಮ್ಮ ಮನೆ ನಮ್ಮ ಸಮಾಜ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಈ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಅದು ಹಕ್ಕಿದೆ. ಆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ನಮ್ಮ ಕೈಲಾದಷ್ಟು ನೀರಿನ ಅರವಟಿಕೆಗಳನ್ನು ಮಾಡಿರ್ಬೋದು, ಕಾಳು ಕಡ್ಲಿಕ್ಕೆ ಹಾಕೋಗಳಂತ ಇರ್ಬೋದು, ನಿಮ್ಮ ಮನೆ ಛಾವಣಿ ಮೇಲೆ ನೀರಿನ ಅರವಟಿಕೆಗಳನ್ನು ಮಾಡೋ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ನಾವು ಮೆರೆಯುವಂತ ಕೆಲಸ ಮಾಡಬೇಕು ಅಂತ
ನಾನು ಹೇಳುತ್ತಾ ಬಣಗಾರ ಸಮಾಜದ ಬಾಂಧವರು ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಬಣಗಾರ ಸಮಾಜದ ರಾಜ್ಯ ಮುಖಂಡ ರಾಜಣ್ಣ ಸರಡಿಗೆ ಕಮಿಟಿಗೆ ಹೇಳಿದರು. ನಗರದ ಬಪ್ಪೂರು ರಸ್ತೆಯಲ್ಲಿರುವ ಶ್ರೀ ಜಡಿಶಂಕರಲಿಂಗ ದೇವಸ್ಥಾನ ಜೀರ್ಣೋದ್ಧಾರ ಸ್ಥಳಕ್ಕೆ ಭೇಟಿ ನೀಡಿದಾಗ ಸಿಂಧನೂರು ಬಣಗಾರ ಸಮಾಜದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಬಣಗಾರ, ಸಿಂಪಿ, ನಾಗಲಿಕರ ನಾವೆಲ್ಲ ಒಂದೇ, ನಾವು ಬಡವರು, ಹಿಂದುಳಿದವರು, ಕಡಿಮೆ ಜನಸಂಖ್ಯೆ ಇರುವವರು ಎಂಬ ಮನೋಭಾವನೆಯಿಂದ ನಾವು ಮೊದಲು ಹೊರಬರಬೇಕು. ಸಮಾಜದ ಸಂಘಟನೆಯಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬೆಳೆಯಬಹುದು ಎಂದು ಹೇಳಿದರು. ಸಮಾಜದ ಪ್ರತಿಯೊಬ್ಬ ಪ್ರತಿಭಾವಂತ ಮಗುವಿಗೆ ಉತ್ತಮ ಶಿಕ್ಷಣ ದೊರೆಯುವಂತಾಗಬೇಕು. ಪ್ರತಿಭಾವಂತ ಯುವಕರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೆಲ್ಲ ನಾವೆಲ್ಲರೂ ಸಂಘಟನೆಯಾಗುವುದು ಅತ್ಯಗತ್ಯವಾಗಿದ್ದು ಎಲ್ಲರೂ ಸಮಾಜದ ಸಂಘಟನೆಯಲ್ಲಿ ಕೈ ಜೋಡಿಸೋಣ ಎಂದು ಕರೆ ನೀಡಿದರು. ಅನಿಲ್ ಕವಿಶೆಟ್ಟಿ ಹುಬ್ಬಳ್ಳಿ ಮಾತನಾಡಿ, ಬಣಗಾರ ಸಮಾಜದ ಬಾಂಧವರು ಅಭಿವೃದ್ಧಿ ದೃಷ್ಟಿಯಿಂದ ಅಖಿಲ ಭಾರತ ವೀರಶೈವ ಬಣಗಾರ ಸಂಘಟನೆ ಕಟ್ಟಲು ತೀರ್ಮಾನ ಕೈಗೊಂಡಿದ್ದು ಎಲ್ಲರೂ ಸಹಕಾರ ನೀಡಬೇಕೆಂದು ಕೋರಿದರು. ಇಲ್ಕಲ್ ಪಟ್ಟಣದಿಂದ ಆಗಮಿಸಿದ ಮಹಾಂತಪ್ಪ ಚೆನ್ನೈ, ಸಿಂಧನೂರು ಬಣಗಾರ ಸಮಾಜದ ಅಧ್ಯಕ್ಷ ಅಮರೇಶಪ್ಪ ನಾಗಲೇಕರ, ಕಾರ್ಯದರ್ಶಿ ಸಂಗಪ್ಪ ಮಜ್ಗಿ, ರಮೇಶ್ ಟೇಲರ್, ಖಜಾಂಚಿ ಶರಣಪ್ಪ ಹಾಲಾಪುರ್, ವಿರೂಪಾಕ್ಷಪ್ಪ ನಾಗಲೇಕರ, ಬಸವರಾಜ್ ಹರಸೂರು, ಸುಗಪ್ಪ ನಾಗಲೇಕರ, ಶಿವಪುತ್ರ ಧನಶೆಟ್ಟಿ, ಸುರೇಶ್ ರಾರಾವಿ, ವೀರೇಶ್ ಗಿಡದ ಸಂಗಪ್ಪ, ಶರಣಪ್ಪ ಹೋಟೆಲ್ ಸೇರಿದಂತೆ ಅನೇಕರಿದ್ದರು. ಮಾನವ ಬಂಧುತ್ವ ವೇದಿಕೆ ಮುದ್ಗಲ್ ಘಟಕದಿಂದ ಪಟ್ಟಣದ ಸಮುದಾಯದ ಆರೋಗ್ಯ ಕೇಂದ್ರದ ಹತ್ತಿರ ಕುಡಿಯುವ ನೀರಿನ ಅರವಟ್ಟಿಗೆ ಪ್ರಾರಂಭಿಸಿದರು. ಹಿರಿಯ ಮುಖಂಡ ಗುರುಬಸಪ್ಪ ಸಜ್ಜನ್ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದರು. ಬೇಸಿಗೆ ಕಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ, ಸಂಬಂಧಿಕರಿಗೆ, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೆ ನೀರು ಕುಡಿಯಲು ತುಂಬಾ ಅನುಕೂಲವಾಗಲಿದೆ. ಮಾನವ ಬಂಧುತ್ವ ವೇದಿಕೆಯ ಸಾಮಾಜಿಕ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಮಲ್ಲಿಕಾರ್ಜುನ್ ಗೌಡರು, ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾದ ಮಲ್ಲಿಕಾರ್ಜುನ್ ಚಿರತ್ನಾಳ್, ಸಂಗಮೇಶ್ ಸಗಣಚಾರಿ, ಸಂಜೀವ್ ಚಲವಾದಿ, ವೈದ್ಯ ವಿನೋದ್ ಕುಮಾರ್, ಮೌನೇಶ್, ಕಲಿಂದರ್ ದುಮಾ, ಸುರೇಶ್, ವೀರೇಶ್ ಉಪ್ಪರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮಾನವ ಬಂಧುತ್ವ ವೇದಿಕೆ ಜನರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದು ನಾನು ಬಂಧುಗಳೇ, ಮನುಷ್ಯ ಜಗತ್ತಿನಲ್ಲಿ ನೀರು, ಆಹಾರ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿ ಇಲ್ಲಿಗೆ ನಿಲ್ಲಬಾರ್ದು. ಮುಂದೆ ಹೇಳಿದ್ರು ಮಾಂತೇಶ್ ಅವರು, ಇದು ಇನ್ನೂ ದಾಪುಗಾಲಕ್ಕಿಂತ ಈ ಊರಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ ಸಮಾಜದಲ್ಲಿ ಅಂಕುಡೊಂಕು ಜೊತೆಗೆ ಸಂಗಯ್ಯನವರು ಬಂದಿದ್ರು. ಅದರ ಧ್ಯೇಯ ಉದ್ದೇಶಗಳನ್ನೆಲ್ಲ ಹೇಳಿದರು. ಬಹಳ ಸಂತೋಷ. ಮುಖ್ಯವಾಗಿ ನಾವು ಭಾವೈಕ್ಯತೆಯನ್ನು ಮೂಡಿಸಬೇಕಾದ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ.
ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿನ್ನಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿನ್ನಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿನ್ನಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿನ್ನಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಈವರೆಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿನ್ನಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿನ್ನಿ.